ಇನ್ನು ಮಂಡ್ಯದ ಬೇಬಿ ಬೆಟ್ಟ ತುಂಬಾನೇ ಫೇಮಸ್ ಆಗಿರುವಂತದ್ದು ಕೆಲವೊಂದಿಷ್ಟು ಕಾರಣಗಳಿಂದ ಹಿಂದೆ ಕೂಡ ಸುದ್ದಿಯಲ್ಲಿತ್ತು. ಆದ್ರೆ ಇದೀಗ ಮತ್ತೊಂದು ಡಿಫರೆಂಟ್ ರೀಸನ್ ಇಂದ ಮತ್ತೆ ಸುದ್ದಿಯಲ್ಲಿ ಹರಿದಾಡ್ತಾ ಇದೆ. ಬೇಬಿ ಬೆಟ್ಟದಲ್ಲಿ ಜಾನುವಾರುಗಳ ಜಾತ್ರೆ ನಡೆದಿದೆ. ಈ ಜಾನುವಾರುಗಳ ಜಾತ್ರೆಯಲ್ಲಿ ಕೆಲವೊಂದಿಷ್ಟು ಜನ ತಮ್ಮ ಹಸುಗಳನ್ನ ಮತ್ತು ತಮ್ಮ ಎತ್ತುಗಳನ್ನ ಏನು ಪ್ರೀತಿಯಿಂದ ಸಾಕಿರ್ತಾರೆ, ಮುದ್ದು ಮಾಡಿ ಸಾಕಿರ್ತಾರೆ, ಅಂತಹ ಹಸುಗಳನ್ನ, ಗೋವುಗಳನ್ನ ಮತ್ತು ಎತ್ತುಗಳನ್ನ ಶೃಂಗಾರ ಮಾಡಿ ಕೆಲವೊಂದಿಷ್ಟು ಜನ ಅದಕ್ಕೆ ಕೇವಲ ಪ್ರದರ್ಶನಕ್ಕೆ ಅಂತ ತಗೊಂಡು ಬಂದಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ವ್ಯಾಪಾರದ ದೃಷ್ಟಿಯಿಂದ ತಗೊಂಡು ಬಂದಿರ್ತಾರೆ. ಇನ್ನು ಈ ಒಂದು ಜಾನುವಾರು ಜಾತ್ರೆಯನ್ನ ಈ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಮೃತ್ ಮಹಲ್ ಕಾವುಲ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಆರಂಭಿಸಿದ್ರು. ಇದನ್ನ ಈ ದೇಸಿ ತಳಿಗಳೇನಿರ್ತಾವೆ, ರಾಸುಗಳು ಅಂತ ಏನ್ ಹೇಳ್ತಾರೆ, ಅಂತಹ ದೇಸಿ ತಳಿಗಳನ್ನ ಪ್ರಿಫರ್ ಮಾಡಿ ಅಂತ ಹೇಳೋದಿಕ್ಕೆ, ಅಥವಾ ಅವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಿ, ಅವುಗಳನ್ನ ಉಳಿಸಿ ಬೆಳೆಸಿ ಅಂತ ಹೇಳೋ ಉದ್ದೇಶಕ್ಕಾಗಿ ಈ ಒಂದು ಜಾತ್ರೆಯನ್ನ ಏರ್ಪಡಿಸಲಾಗ್ತಾ ಇತ್ತಂತೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಒಂದು ಜಾತ್ರೆ ಮುಂದುವರಿತಾ ಬಂದಿದೆ. ಆದ್ರೆ ಈ ಬಾರಿ ಬೇಬಿ ಬೆಟ್ಟದಲ್ಲಿ ನಡೆಯುವಂತಹ ಜಾತ್ರೆ ಇದು ತುಂಬಾನೇ ಐತಿಹಾಸಿಕ ಜಾತ್ರೆ ಅಂತಾನೆ ಪ್ರಸಿದ್ಧಿಯಾಗಿದೆ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ದೇಸಿ ತಳಿಗಳು ಅಲ್ಲಿ ಭಾಗವಹಿಸುವಂತದ್ದು, ಪ್ರದರ್ಶನಕ್ಕೆ ನೋಡುವಂತದ್ದು, ಜೊತೆಗೆ ಇಲ್ಲಿ ವ್ಯಾಪಾರಕ್ಕೂ ಕೂಡ ಬಂದಿರ್ತಾರೆ ಅಂತ ನಾನು ಹೇಳಿದೆ. ಈ ಒಂದು ವ್ಯಾಪಾರ 50,000ದಿಂದ ಹಿಡಿದು ಲಕ್ಷಗಟ್ಟಲೆ ನಡೆಯುತ್ತೆ. ಇನ್ನು ಈ ಬಾರಿ ಒಂದು ಜೋಡಿ ಎತ್ತು 8 ಲಕ್ಷಕ್ಕೆ ಮಾರಾಟವಾಯಿತು ಅನ್ನೋದು ದಾಖಲೆ ಆಗಿದೆ.